ಅದನ್ನ ಬಿಟ್ಟು ಇನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ. ಬ್ಯಾಂಗ್ಳೂರ್ನಲ್ಲಿ ಶಾಪಿಂಗ್ ಇಷ್ಟ ಎಲ್ಲಿ ಮಾಡೋದು ಅಂತ ಅಂದರೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಸೊ ಬನ್ನಿ, ನನ್ನ ಬ್ಲಾಗ್ನಲ್ಲಿ ಇವತ್ತು ವೆಸ್ಟ್ ಸೈಡ್ನ ಶಾಪಿಂಗನ್ನ ತೋರಿಸಿ. ನಾನು ಏನೆಲ್ಲ ಈಗ ಲಾಸ್ಟ್ 2 days ಬ್ಯಾಕ್ ನಾನು ಮತ್ತು ಖುಷಿಯವರಿಬ್ಬರು ವೆಸ್ಟ್ ಸೈಡ್ ಹೋಗಿದ್ವಿ. ಸೊ ನಾನು ಆ್ಯಕ್ಚುಲಿ ಫಾರ್ಮಲ್ಸ್ನ ಶಾಪಿಂಗ್ ನಾನು ಅವತ್ತು ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಯಾವುದು ಮೊನ್ನೆ ಇದು ಶಾಪಿಂಗ್ ಚಾಲೆಂಜು. ಸೊ ಅದರ ಮಾರ್ನಿಂಗು ನಾನು ಮತ್ತು ಖುಷಿ ಇಬ್ಬರೂ ವೆಸ್ಟ್ ಸೈಡಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿ ಮುಗಿಸಿ ಆಮೇಲೆ ನಾವು ಬಂದು ಮತ್ತು ಇದಕ್ಕೆ ಹೋಗಿದ್ವಿ, ಯಾವುದು ಗ್ರೋಸರಿ ಶಾಪಿಂಗ್ ಚಾಲೆಂಜ್ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ವಿ ಹೊರಗಡೆ. ಸೊ ಇದರ ಫಸ್ಟ್ ವಿಡಿಯೋ. ಈಗ ನಾನು ಏನೇನೆಲ್ಲ ಈ ವೆಸ್ಟ್ ಸೈಡ್ನಲ್ಲಿ ಶಾಪ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ವೆಸ್ಟ್ ಸೈಡ್ಗೆ ಬಂದ್ವಿ. ನನಗಂತೂ ಖುಷಿ ಜೊತೆ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಅವನು ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡಿಸ್ತಾನೆ ಅಂತ ಅಂದರೆ ಅಷ್ಟೇ ಶಾಪಿಂಗ್ ಮಾಡಿಸ್ತಾನೆ. ಅದು ಅಲ್ಲದೆ ನಮ್ಮಿಬ್ರದ್ದು ಹೆಂಗೆ ಅಂತ ಅಂದರೆ, ಈಗ ಫಸ್ಟ್ ನಾನು ಶಾಪಿಂಗ್ ಕಂಪ್ಲೀಟ್ ಮಾಡಿಬಿಟ್ರೆ ಅವನು ಹಂಗೆ ಸುಮ್ಮನೆ ಇರ್ತಾನೆ. ಅವ್ನು ನೆಕ್ಸ್ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೋದು, ಥರ್ಡ್ ಫ್ಲೋರ್ ಮೆನ್ಸ್ ವೇರು, ಸೊ ಅಲ್ಲಿ ಹೋಗ್ಬೋದು ಅಂತ. ಓಕೆನಾ. ಇನ್ ಕೇಸ್ ಏನಾದರೂ ಅವನದು ತೊಗೊಳೋದಿಲ್ಲಪ್ಪ ಅಂತ ಅಂದರೆ ನನಗಂತೂ ಫುಲ್ಲು ತಲೆ ತಿಂತಾ ಇರ್ತಾನೆ, ಸಾಕು ಟೈಮ್ ಆಯ್ತು ಅಂತ ಹಂಗಂತಿರ್ತಾನೆ. ಸಮ್ಟೈಮ್ಸ್ ನೋಡಿ, ಇಲ್ಲಿ ನನಗೆ ಅಂತ ಡ್ರೆಸ್ಸಸ್ನ ಅವನೇ ಚೂಸ್ ಮಾಡ್ತಾನೆ. ಅದು ಬೇಡ, ಇದು ಬೇಡ, ಯಾಕೆ ಚೆನ್ನಾಗಿ ಕಾಣುತ್ತೆ ನೋಡಲ್ಲಿ ಇದೆಯಲ್ಲ, ಇದವನಿಗೆ ತುಂಬ ಇಷ್ಟ ಆಗಿತ್ತು. ಬಟ್ ನಾನೇನು ಗೊತ್ತಾ, ನನಗೆ ಸುಮ್ಮನೆ ಅದು ಲಾಂಗ್ ಆಯ್ತು ನಂಗೆ ಸ್ವಲ್ಪ ಪ್ಯಾಂಟು, ಸುಮ್ಮನೆ ತೊಗೊಂಡು ಅದನ್ನು ಆಲ್ಟ್ರೇಷನ್ ಮಾಡಿಸೋದು ಅಲ್ಲಿ ನಾನು ಏನಾದರೂ ಒಂದು ತೊಗೊಂಡ್ರೆ ಟಕ್ಕನಂಗೆ ಹಾಕೊಂಬಿಡಲ್ಲ, ತುಂಬ ಲೇಟ್ ಮಾಡ್ತೀನಿ. ಇಷ್ಟೊಂದು ಒಟ್ಟು ಶಾಪಿಂಗ್ ಅಂತೂ ಮಾಡ್ತೀನಿ. ಮತ್ತು ನಾನು ಜಾಸ್ತಿ ಏನು ಅಂದರೆ ಹಾಕಿದ್ನೇ ಆಲ್ಮೋಸ್ಟ್ ಹಾಕ್ತಾನೆ ಇರ್ತೀನಿ ನಾನು. ಹಾಗಾಗಿ ನಾನು ಆಲ್ಮೋಸ್ಟು ಒಟ್ಟು ಹೇಳಿದ್ದೆಲ್ಲ ಶಾಪ್ ಮಾಡ್ತೀನಿ. ಇವನು ಏನು ಹೇಳ್ತಾನೋ ನಂಗೆ ಅದೇ ಫೈನಲ್ ಡಿಸಿಷನ್. ಸೊ ಹಂಗಾಗಿ ನನಗೇನು ತಲೆನೋವು ಅಂತ ಅನ್ಸೋದೇ ಇಲ್ಲ. ಇವನು ಏನು ಹೇಳ್ತಾನೋ ಸೊ ಅದನ್ನು ತೊಗೊಂಬರ್ತೀನಲ್ವ. ಸೊ ನನಗೆ ಯಾವಾಗಲೂ ಖುಷಿ ಅನಿಸುತ್ತೆ ಇವನ ಜೊತೆ ಶಾಪಿಂಗ್ ಹೋಗೋಕ್ಕೆ. ಸೊ ಇವನು ಬಿಟ್ಟು ನಾನು ಸಿಂಗಲ್ ಒಬ್ಬಳೇ ಅಂತ ನಾನು ಯಾವಾಗಲೂ ಶಾಪಿಂಗ್ ಹೋಗಲ್ಲ. ಇನ್ ಕೇಸ್ ನಾನು ಯಾವಾಗ ಒಂದು ಸತಿ ಇವನ ಜೊತೆ ಸ್ವಲ್ಪ ಸಿಟ್ ಮಾಡಿಕೊಂಡಾಗ ಯಾವಾಗೋ ಒಂದು ಸತಿ ಹೋಗಿದ್ದೆ, ಸುಮ್ಮನೆ ಹೋಗಿ ರೌಂಡ್ ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಅದರಲ್ಲಿ ಒಂದು ಏರ್ ಬ್ಯಾಂಡ್ ಕೂಡ ನಾನು ತೊಗೊಂಬಂದಿರಲಿಲ್ಲ. ನಂಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಯಾವಾಗಲೂ ಇವ್ನು ಬೈದ್ರು ಇವನ ಹತ್ರ ಬೈಸ್ಕೊತೀನಿ, ಶಾಪಿಂಗ್ ಮಾಡ್ಕೊಂಡು ಇವನ ಜೊತೆನೇ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ನಾನು, ಆ ಥರ. ಹಂಗಾಗಿ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಏನು ಗೊತ್ತಾ, ಕ್ಲಾತ್ಸ್ ಎಲ್ಲ ಓಕೆ ಚೆನ್ನಾಗಿದೆ, ಮತ್ತು ಸ್ಯಾಂಡಲ್ಸು ಚೆನ್ನಾಗಿದೆ. ಬಟ್ ಈ ಥರ ಎಲ್ಲ ಅಂದರೆ ತುಂಬ ಸ್ವಲ್ಪ ಕಾಸ್ಟ್ಲಿನೂ ಆಯಿತು ಅಂತ ನಂಗೆ ಅನಿಸುತ್ತೆ. ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮತ್ತು ಇಲ್ಲಿ ವೆಸಲ್ಸ್ ಎಲ್ಲ ಇತ್ತು, ಜಾರು, ಪಿಕ್ಕಲ್ಸ್ ಜಾರು, ಮತ್ತು ಪಿಲ್ಲೋಸು ಅದೆಲ್ಲ ಇತ್ತು, ಮತ್ತು ಈ ಥರ ಕಪ್ಸು ಅದೆಲ್ಲ ನನಗೆ ಅಷ್ಟೊಂದು ಏನಕ್ಕೆ ಸುಮ್ಮನೆ ನೆಸೆಸಿಟಿ ಇಲ್ಲ. 1000, 1500 ಸೊ ಆ ಥರ ಎಲ್ಲ ರೇಂಜ್ ಇತ್ತು. ಬಟ್ ತೊಗೊಳೋಕ್ಕೆ ಇಷ್ಟ ಇದ್ದರೆ ಅದೇ ಯೂನಿಕ್ ಆಗಿದೆ ಅಂತ ಅಂದರೆ ಆ ಥರ ತೊಗೊಬೋದು. ಬಟ್ ನನಗೆ ಇಲ್ಲಿ ಅಷ್ಟೊಂದೇನು ಯೂನಿಕ್ಕು ಸಕ್ಕತ್ತಾಗಿದೆಯಪ್ಪ ಅನ್ನೋ ಥರ ನನಗೇನಂತ ಅನಿಸ್ಲಿಲ್ಲ. ಸೊ ಹಂಗಾಗಿ ನಾನು ಆ ಥರದ್ದೇನೂ ತೊಗೊಂಡಿಲ್ಲ. ಬಟ್ ನನಗೆ ಏನು ಅನಿಸಿದೆ ಅಂದರೆ, ಯಾವಾಗಲೂ ಒರಿಜಿನಲ್ ಪ್ಲ್ಯಾಂಟ್ಸ್ನ ಇಡೋಕ್ಕೆ ನಂಗೆ ಸಖತ್ ಇಷ್ಟ. ಅದನ್ನು ಚೆನ್ನಾಗಿ ಬೆಳೆಸ್ಬೇಕು, ನೋಡ್ಕೊಬೇಕು. ನಂಗೆ ಅದ್ರಲ್ಲಿ ನಾನು ಹಾಕಿರೋ ಒಂದು ಪ್ಲ್ಯಾಂಟಲ್ಲಿ ಅವತ್ತು ಮೊನ್ನೆ ಖುಷಿ ಹಾಕಿದ್ನಲ್ಲ, ಅಲ್ಲಿ ಹೊರಗಡೆ ನೈಟು 12 o'clock ಹಂಗೇನೋ ಪ್ಲ್ಯಾಂಟಿಂಗ್ ಮಾಡ್ತಿದ್ದಾನೆ ಅಂತ ಹೇಳಿದ್ನಲ್ಲ. ಸೊ ಆವತ್ತು ಅವ್ನು ಹಾಕಿದಾಗ ನೆಕ್ಸ್ಟು 2 to 3 days ಬಿಟ್ಟು ಒಂದೇ ಒಂದು ಫ್ಲವರ್ ಬಂದಿತ್ತು, ಹೈಬಿಸ್ಕಸ್ದು. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ, ಅಷ್ಟು ಖುಷಿ ಆಯಿತು ನಂಗೆ. ಅದಕ್ಕೆ ಆ ಥರ ಎಲ್ಲ ತೊಗೊಳಕ್ಕೆ ತುಂಬ ಇಷ್ಟ. ನೋಡಿ ಇಲ್ಲಿಯೂ ಅಷ್ಟೇ, ಇದು ಬ್ಲ್ಯಾಂಕೆಟ್ 4000 5000 ಎಲ್ಲ ಇದೆ. ಬಟ್ ನನಗೇನು ಅಷ್ಟೊಂದು ಇದು ವರ್ತ್ ಅಂತ ಅನಿಸ್ಲಿಲ್ಲ. ಹೊರ್ಗಡೆನೇ 5, 6, 4 ಆದ್ರೂ ತೊಗೊಬೋದು. ಬಟ್ ಇಲ್ಲಿ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಶಾಪಿಂಗ್ ಎಲ್ಲ ಚೆನ್ನಾಗಿತ್ತಾ ಮೈ ಡಿಯರ್ ಬಾಯ್? ಇಷ್ಟು ಶಾಪ್ ಮಾಡಿದ್ದೀನಿ ನಾನು ಮತ್ತು ಖುಷಿ. ಬಟ್ ನಾನು ಹೋಗಿದ್ದು ಇದು ಫಾರ್ಮಲ್ಸ್ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ಬಟ್ ಫಾರ್ಮಲ್ಸಲ್ಲಿ ನಂಗೆ ಅಷ್ಟು
ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಬ್ಲೇಸರ್ಸ್ ಎಲ್ಲ ಬೇಕಿತ್ತು ನನಗೆ. ಯಾವುದೋ ಒಂದು ಮಾತ್ರ ಇತ್ತು, ಅದು ನನಗೆ ತುಂಬ ಲಾಂಗ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ಅದನ್ನು ಶಾಪ್ ಮಾಡಲಿಲ್ಲ. ಸೊ ಅದು ಹಂಗಾಗಿ ನಾನು ಅದನ್ನು ಬಿಟ್ಟು ಇನ್ನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ನನಗೆ ನೋಡಿದ ತಕ್ಷಣ ಇದನ್ನು ತೊಗೊಬೇಕು ಅಂತ ಅನ್ಸೋದು ತುಂಬ ರೇರು. ಸೊ ಹಂಗೆ ಅನ್ಸಿದ ತಕ್ಷಣ ನಾನು ತೊಗೊಂಡ್ಬಿಡ್ಬೇಕು. ಅದೊಂದು ನಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ಬಹುದು. ಓಕೆ, ಬನ್ನಿ ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ವೆಸ್ಟ್ ಸೈಡ್ನಲ್ಲಿ. ಸೊ ನನಗೆ ತುಂಬ ಬ್ಯಾಂಗ್ಳೂರಿನಲ್ಲಿ ಶಾಪಿಂಗ್ ಇಷ್ಟ ಎಲ್ಲಿ ಮಾಡೋದು ಅಂತ ಅಂದರೆ ಫೋರಮ್ ಮಾಲಲ್ಲಿ ನಮ್ಗೆ ಏನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡ್ಬೋದು. ಎಲ್ಲ ಬ್ರ್ಯಾಂಡ್ಸು ಇರುತ್ತೆ. ಅದಿಷ್ಟ ಇಲ್ಲ ಅಂದರೆ ಇಲ್ಲಿ ಇಷ್ಟ ಇಲ್ಲ ಅಂದರೆ ಅಲ್ಲಿ ನನ್ನ ಜಿಂಜರ್ ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ. ಸ್ಲಿಪ್ಪರ್ನಲ್ಲಿ ಅದು ತುಂಬ ಲಾಂಗ್ ಟೈಮ್ ಬರುತ್ತೆ. ಆ ಒಂದು ಸ್ಲಿಪ್ಪರ್ನ ತೊಗೊಂಡು ನಮಗೆ ಬೋರ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ನನಗೆ. ಆಮೇಲೆ ತುಂಬ ಕಲೆಕ್ಷನ್ಸು ಚೆನ್ನಾಗಿರುತ್ತೆ ಜಿಂಜರ್ ಬ್ರ್ಯಾಂಡ್ನಲ್ಲಿ. ಮತ್ತು ತುಂಬ ಹೀಲ್ಸು ಎಲ್ಲ ಚೆನ್ನಾಗೆ, ವೆಡ್ಜಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಹಂಗಾಗಿ ನನಗೆ ಅದು ಇಷ್ಟ. ಓಕೆ, ಬನ್ನಿ ವೆಸ್ಟ್ ಸೈಡ್ನಲ್ಲಿ ಫಸ್ಟು ಒಂದು ಈ ಬ್ಯಾಗ್ನ ತೊಗೊಂಡೆ. ಈ ಬ್ಯಾಗ್ನ ತೊಗೊಂಡೆ. ಇದು ಆ್ಯಕ್ಚುಲಿ ಖುಷಿ ಸೆಲೆಕ್ಷನ್ ಇದು ಬ್ಯಾಗು. ಇನ್ನೊಂದೇನು ಗೊತ್ತಾ, ನಾನು ಖುಷಿ ನಾನೇನು ಯೂಸ್ ಮಾಡ್ತೀನೋ ಅಂದರೆ ಡ್ರೆಸ್ ಆಗಿರ್ಬೋದು, ಈ ಥರ ಥಿಂಗ್ಸ್ ಆಗಿರ್ಬೋದು ಎಲ್ಲ ಖುಷಿ ಏನು ಸೆಲೆಕ್ಷನ್ ಮಾಡ್ತಾನೋ ಅದೇ ತೊಗೊಳ್ಳೋದು. ಅವನಿಗೆ ನಾನೇನು ಡ್ರೆಸ್ಸು ಇಲ್ಲ ಏನಾದರೂ ಥಿಂಗ್ಸ್ ಆಗಿರ್ಬೋದು, ನಾನೇನು ಸೆಲೆಕ್ಟ್ ಮಾಡ್ತೀನೋ ಅದು ಹೌದು. ಒಂದು ವೆಸ್ಟ್ ಸೈಡ್ನಲ್ಲಿ ತೊಗೊಂಡಿದ್ದು ಒಂದು ಬ್ಯಾಗ್ ಚೆನ್ನಾಗಿದೆ. ಬಟ್ ಇದಕ್ಕೆ ಕಂಪಾರ್ಟ್ಮೆಂಟ್ಸ್ ಏನಿಲ್ಲ, ನಾರ್ಮಲ್ ಒಂದೇ ಇದು. ಬಟ್ ಸ್ವಲ್ಪ ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಬೇರೆ ಝೂಡಿಯೋ ಕಂಪೇರ್ ಮಾಡಿದ್ರೆ ವೆಸ್ಟ್ ಸೈಡ್ನಲ್ಲಿ ಜಾಸ್ತಿ ಇರುತ್ತೆ ಪ್ರೈಸು. ಮತ್ತು ನನ್ನ ಫೇವ್ರೆಟ್ ಇದೊಂದು ಸ್ಲಿಪ್ಪರ್. ನನಗೆ ಇದು ಸಖತ್ ಇಷ್ಟ ಆಯಿತು. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಮತ್ತು ಇದು ಒಂದು ಟಾಪ್. ಇದು ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದರಲ್ಲಿ. ಈ ಥರ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್. ಇದು ಫುಲ್ ಆರ್ಮ್, ಫುಲ್ ಸ್ಲೀವ್, ಕಾಲರ್ ನೆಕ್, ಫುಲ್ ಸ್ಲೀವ್ ಆ್ಯಂಡ್ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್. ನನಗೆ ಇದು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಟಾಪು. ನನಗೆ ವೈಟ್, ಬ್ಲ್ಯಾಕ್ 2 ಕಲರ್ಸ್ ತುಂಬ ಇಷ್ಟ. ಎಲ್ಲಿ ನೋಡ್ರಿ ವೈಟ್ ಸಿಕ್ಬಿಟ್ರೆ ವೈಟ್ ಪಕ್ಕಾ ತೊಗೊತೀನಿ ನಾನು. ಇಲ್ಲ ಅಂದರೆ ಬ್ಲ್ಯಾಕ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇದೊಂದು. ಆಮೇಲೆ ಇದು ಒಂದು, ಇದು ಅಷ್ಟೇ. ಇದು ಫುಲ್ ಸ್ಲೀವ್. ಈ ಥರ ಇಲ್ಲಿದೆ ಹಿಂಗೆ ಬಟನ್. ಫುಲ್ ಸ್ಲೀವ್, ಕಾಲರ್ ನೆಕ್, ಒಂಥರ ಇಷ್ಟ ಆಯಿತು ನನಗೆ ಇದು. ಇದೆರಡೂ ಅಷ್ಟೇ ವಾರ್ಡ್ರೋಬ್ ಅನ್ನೋ ಒಂದು ಬ್ರ್ಯಾಂಡ್. ಆ್ಯಕ್ಚುಲಿ ವಾರ್ಡ್ರೋಬ್ ಅನ್ನೋ ಒಂದು ಬ್ರ್ಯಾಂಡು ನನಗೆ ಫೀಲ್ ಆಗಿದ್ದೇನು ಅಂದರೆ ತುಂಬ ಸಾಫ್ಟು. ಈಗೇನು ಸಮ್ಮರ್ ಇರುತ್ತೋ ಆರಾಮಾಗಿ ಹಾಕ್ಕೊಂಡು ಯೂಸ್ ಮಾಡ್ಬೋದು ಅಂತ. ತುಂಬ ಒಂಥರ ಕಷ್ಟ ಅಂತ ಅನಿಸಲ್ಲ ಇದು ಬಟ್ಟೆ ಏನೇನು ಅಂತ ಇರಿಟೇಟ್ ಆಗುತ್ತೆ ಅಂತ ಅಂತೀವಲ್ಲ. ಸೊ ಅದ್ರಾಗೆಲ್ಲ ಅನ್ಕಂಫರ್ಟಬಲ್ ಅಂತ ಫೀಲೇ ಆಗಲ್ಲ. ಕಂಫರ್ಟಬಲಾಗಿ ಸಾಫ್ಟಾಗೆ ಇರುತ್ತೆ. ಸೊ ಅದಕ್ಕೆ ನಂಗೆ ಅದು ಇಷ್ಟ ಆಯಿತು. ಇದು ನಮ್ಮ ಖುಷಿಯವರಿಗೆ. ಶರ್ಟ್, ಇದು ಚೈನೀಸ್ ಕಾಲರ್ ತೊಗೊಂಡಿದ್ದು ಶರ್ಟು. ಇನ್ನೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಬಟ್ ಅದನ್ನು ಆಲ್ರೆಡಿ ಡಿಪಾರ್ಟ್ಮೆಂಟ್ಗೆ ಹಾಕ್ಕೊಂಡು ಹೋಗಾಯಿತು.
ಅದಕ್ಕೆ ಲಾಸ್ಟಿಗೆ ತೋರಿಸ್ತಿದ್ದೀನಿ ಇದನ್ನು. ಇದು ರೆಗ್ಯುಲರ್ ಅಂತ ಇದನ್ನು ತಗೊಂಡೆ. ಇದಿಷ್ಟು ನನ್ನ ಶಾಪಿಂಗ್ ಆಗಿತ್ತು ಅದು ವೆಸ್ಟ್ ಸೈಡ್ನಲ್ಲಿ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ವೆಸ್ಟ್ ಸೈಡ್ನಲ್ಲಿ ಏನು ಅಂತ ಅಂದರೆ ನನಗೆ ಇಷ್ಟ ಆಯಿತು. ಇಲ್ಲೆಲ್ಲೂ ನಂಗೆ ಅಷ್ಟು ಇಷ್ಟ ಇರೋದು ಇಲ್ಲಿ ಒಂದು ಪ್ಲೇಸಲ್ಲಿ ಅಷ್ಟು ನಂಗೆ ಯಾವುದೂ ಇಷ್ಟ ಆಗ್ತಿರಲಿಲ್ಲ. ಮಾಲ್ಗೆ ಹೋದ್ರೆ ನಂಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಬಟ್ ನನಗೆ ಈ ವೆಸ್ಟ್ ಸೈಡ್ ನಿಜವಾಗ್ಲೂ ನನಗೆ ಇಲ್ಲಿ ಇಷ್ಟ ಆಯಿತು. ಮತ್ತು ಆ ಫೋರಮ್ ಮಾಲ್ ಬಿಟ್ಟರೆ ನೆಕ್ಸ್ಟು ವೆಸ್ಟ್ ಸೈಡ್ ಝೂಡಿಯೋ ನಂಗೆ ಅಷ್ಟು ಏನೋ ಒಂದು ವಾಶ್ಗೆ ನನಗೆ ಹಾಳಾಗಿಬಿಡುತ್ತೆ ಅನ್ನೋ ಥರ ಫೀಲ್ ನನಗೆ ಅನಿಸುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಈಗ ಝೂಡಿಯೋಗೆ ಅಷ್ಟು ಹೋಗ್ತಾ ಇಲ್ಲ. ಅದ್ರ ಬದಲು ಮಿಂತ್ರಾದಲ್ಲಿ, ಇಲ್ಲ ಅಂದರೆ ವೆಸ್ಟ್ ಸೈಡ್, ಇಲ್ಲ ಅಂದರೆ ಫೋರಮ್ ಮಾಲ್. ಸೊ ಅಲ್ಲಿಷ್ಟು ಶಾಪ್ ಮಾಡ್ತಾಯಿದ್ದೀನಿ. ಒಂದು ಬ್ಲೇಸಸ್ಸು ಅದೆಲ್ಲ ಅಂತ ಅಂದರೆ ವೆಸ್ಟರ್ನ್ ವೇರು ಆ ಥರ ಇತ್ತು ಅಂದರೆ H&M, ನೈಟ್ ವೇರು ಅಷ್ಟೇ H&M ಸಕ್ಕದಾಗಿರುತ್ತೆ, ಫುಲ್ಲು ಸಾಫ್ಟಾಗಿರುತ್ತೆ, ಕಂಫರ್ಟಬಲಾಗೆ. ಸೊ ಹಂಗಾಗಿ ಅದಿಷ್ಟ. ಓಕೆನಾ? ಓಕೆ, ಬನ್ನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratis Vlog. See you in next vlog. Thank you for watching. Bye bye.